ಬಿಜೆಪಿ ಜೆಡಿಎಸ್ ಮೈತ್ರಿ ಮುರಿದು ಬೀಳುತ್ತಾ? 2028ರ ವಿಧಾನಸಭಾ ಚುನಾವಣೆಗೆ 2 ವರ್ಷ ಮುಂಚೆನೆ ಸುಮಾರು 50 ಶಾಸಕರು, ಅದು ಬಿಜೆಪಿಯ ಹಾಲಿ ಶಾಸಕರು, ದೆಹಲಿಗೆ ಮಹತ್ವದ ಸಂದೇಶವನ್ನು ರವಾನಿಸಲಿದ್ದಾರಾ? ಕನಿಷ್ಠ ಹಾದಿ ಬೀದಿಯಲ್ಲಿ ಜೆಡಿಎಸ್ನ ಕೆಲ ನಾಯಕರು ಈ ಕ್ಷೇತ್ರ ನಿಮ್ಮದು, ಈ ಕ್ಷೇತ್ರ ನಮ್ಮದು ಅಂತ ಹಂಚಿಕೆ ಮಾಡಿಕೊಂಡು ಓಡಾಡ್ತಿದ್ದಾರೆ. ಆದರೆ ದೆಹಲಿಯ ಮಟ್ಟದಲ್ಲಿ NDA, ಕರ್ನಾಟಕದ NDA ಯಾವ ಪಕ್ಷಕ್ಕೆ ಎಷ್ಟು ಸೀಟುಗಳನ್ನು ಹಂಚಬೇಕು ಅನ್ನುವಂತಹ ಚರ್ಚೆಗಳು ನಡೀಬೇಕಿದೆ. ಆದರೂ ಮಂಡ್ಯದಲ್ಲಿ, ಹಾಸನದಲ್ಲಿ ಖುದ್ದು ನಿಖಿಲ್ ಕುಮಾರಸ್ವಾಮಿಯವರು ಹಾಸನಕ್ಕೆ ಇಂಥವರು, KR ಪೇಟೆಗೆ ಇಂಥವರು ಅಭ್ಯರ್ಥಿಗಳು ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಕೊಂಡು ಓಡಾಡ್ತಿದ್ದಾರೆ ಅಂತ ಬಿಜೆಪಿಯ ಅಲ್ಲಿನ ಹಿರಿಯ ನಾಯಕರುಗಳು, ನಾರಾಯಣಗೌಡ ಅಂತವರು, ಪ್ರೀತಮ್ ಗೌಡ ಅಂತವರು ಗಂಭೀರ ಆರೋಪ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮೈತ್ರಿ ಇರುತ್ತೆ ಇರಲ್ಲ ಅನ್ನೋದಕ್ಕೆ ಸೂಕ್ಷ್ಮವಾದ 5-6 ಕಾರಣಗಳನ್ನು ನಾವಿಲ್ಲಿ ಗುರುತಿಸಬಹುದು. ಕಾರಣ 1, ಬಿಜೆಪಿಯ 50 ಮಾಜಿ ಮತ್ತು ಹಾಲಿ ಶಾಸಕರೇ ಮೈತ್ರಿ ಬೇಡ, ಮೈತ್ರಿ ಇದ್ರೆ ಬಿಜೆಪಿಗೆ ಎಷ್ಟು ಲಾಭ, JDSಗೆ ಎಷ್ಟು ದೊಡ್ಡ ಲಾಭ ಆಗುತ್ತೆ, ಈ ಮೈತ್ರಿಯಿಂದಾಗಿ JDS ಅನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗೋದ್ರಿಂದಾಗಿ ಕಾಂಗ್ರೆಸ್ಗೆ ಮತ್ತೊಂದು ರೀತಿಯಲ್ಲಿ ಯಾವ ಲಾಭ ಆಗುತ್ತೆ ಅನ್ನುವಂತಹ ಒಂದು ಕಂಪ್ಲೀಟ್ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಇಟ್ಕೊಂಡಿರುವಂಥದ್ದು ಒಂದು ಕಡೆ. ಆದರೆ ಹಳೆ ಮೈಸೂರಿಂದಲೇ JDSಗೆ ಬಿಗ್ ಶಾಕನ್ನು ಕೊಡ್ತಿರುವಂಥದ್ದು. ಒಂದು ಕಡೆ ನಾರಾಯಣಗೌಡ, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು, ಸಚ್ಚಿದಾನಂದ ಅವರು, ಹೀಗೆ ಒಂದು ಜಿಲ್ಲೆಯ ಮಟ್ಟಿಗೆ ಮಂಡ್ಯ ಅಂದರೆ NDA ಅಂದರೆ ಮಂಡ್ಯ, ಆದರೆ NDA ಒಳಗಡೆ ಬಿಜೆಪಿ ಇಲ್ಲದೆ ಮಂಡ್ಯದಲ್ಲಿ NDAಗೆ ಏನು ಶಕ್ತಿ ಇಲ್ಲ ಅನ್ನೋ ಮೆಸೇಜನ್ನು ಒಂದು ಕಡೆ ಕೊಡ್ತಿದ್ರೆ, ಹಾಸನದಲ್ಲೂ ಕೂಡ ಪ್ರೀತಮ್ ಗೌಡ ಸೇರಿದಂತೆ ಕೆಲ ಪ್ರಭಾವಿ ನಾಯಕರು ಹಾಸನದಲ್ಲೂ ಕೂಡ NDA ಸ್ಟ್ರಾಂಗ್, ಆದರೆ ಬಿಜೆಪಿ ದೊಡ್ಡ ಶಕ್ತಿ ಅನ್ನುವಂತಹ ಮೆಸೇಜನ್ನು ಕೊಡ್ತಿದ್ದಾರೆ. ಇದೇ ರೀತಿಯಲ್ಲಿ ತುಮಕೂರಲ್ಲಿ ಸುರೇಶ್ ಗೌಡ ವರ್ಸಸ್ ಗೌರಿ ಶಂಕರ್ ಅನ್ನುವಂತಹ ಯುದ್ಧ ನಡೆಯುತ್ತೆ. ಮೈಸೂರಲ್ಲಿ GT ದೇವೇಗೌಡ ವರ್ಸಸ್ ಸಾರಾ ಮಹೇಶ್ ಯುದ್ಧ ನಡೆಯುತ್ತೆ. ಹೀಗೆ ಹಳೆ ಮೈಸೂರು ಭಾಗದಲ್ಲಿ ಬಹುಪಾಲು ನಿಮಗೆ ರಾಮನಗರದ ಲೆಕ್ಕ ತಗೊಂಡ್ರೆ CP ಯೋಗೇಶ್ವರ್ ಅವರು ಕಾಂಗ್ರೆಸ್ ತೊರೆಯೋ ಸಾಧ್ಯತೆಗಳು ಹೆಚ್ಚು. ಅವರು ಮತ್ತೆ ಬಿಜೆಪಿಗೆ ಬಂದರೆ JDS ವರ್ಸಸ್ ಬಿಜೆಪಿ ಆಂತರಿಕ ಕಚ್ಚಾಟ ಹೆಚ್ಚಾಗತ್ತೆ. ಹಳೆ ಮೈಸೂರು ಭಾಗದಲ್ಲೇನೆ ಈ ಒಕ್ಕಲಿಗ ಸಮಾಜದ ನಾಯಕರು ಯಾರಿದ್ದಾರೆ ಬಿಜೆಪಿಯಲ್ಲಿ, ಅವರಿಗೆ ಮೈತ್ರಿ ಬೇಕಾಗಿಲ್ಲ. ಕಾರಣ ಇಷ್ಟೇ, ಒಂದು ವೇಳೆ JDS ಬಿಜೆಪಿ ಮೈತ್ರಿ ಏನಾದರೂ ಆಗಿ ಸೀಟು ಹಂಚಿಕೆಯ ಲೆಕ್ಕ ಬಂದರೆ ನೋಡಿ, ಈಗ 360 ಚಿಲ್ಲರೆ GB ವಾರ್ಡ್ಗಳೇನಿದೆ, ಈ ವಾರ್ಡ್ಗಳ ಪೈಕಿ 150ಕ್ಕೂ ಹೆಚ್ಚು ವಾರ್ಡ್ಗಳು ನಮಗೆ ಬೇಕು ಅಂತ JDS ಪಟ್ಟು ಹಿಡಿದಿದೆ. ಒಂದು ವೇಳೆ ಆ ಬೇಡಿಕೆಯನ್ನು ಹೈಕಮಾಂಡ್ ಈಡೇರಿಸಿದ್ರೆ ಹಾಲಿ ಬಿಜೆಪಿಯ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿನ ವಾರ್ಡ್ಗಳನ್ನು JDSಗೆ ಬಿಟ್ಟುಕೊಡಬೇಕಾಗತ್ತೆ. ಅದು ತಾವಾಗಿಯೇ ತಮ್ಮ ಶಾಸಕ ಸ್ಥಾನವನ್ನು ಮತ್ತೊಂದು ಪಕ್ಷಕ್ಕೆ ಅಡ ಇಡುವ ರೀತಿಯಲ್ಲಿ ಆಗತ್ತೆ. ಅದನ್ನು ಕೂಡ ಬಿಜೆಪಿಯ ಹಾಲಿ ಶಾಸಕರು ಒಪ್ಕೊಳ್ಳೋಕ್ಕಾಗ್ತಿಲ್ಲ, ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಇನ್ನು ಮುಖ್ಯ ಅಂದರೆ 2023ರ ಚುನಾವಣೆಯ ರಿಸಲ್ಟ್ನ ಬಳಿಕ ನೇರವಾಗಿ ಕುಮಾರಸ್ವಾಮಿ ಅವರು ದೆಹಲಿಯ ನಾಯಕರ ಜೊತೆಲಿ ಮಾತಾಡಿ ಮೈತ್ರಿ ಮಾಡ್ಕೊಂಡು ಬಂದರು. ಬಿಜೆಪಿ JDS ಮೈತ್ರಿಯಿಂದ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಹುದೊಡ್ಡ ಲಾಭ ಅಂತ ಸಿಕ್ಕಿದ್ದು ಬಿಜೆಪಿಗಲ್ಲ. ಒಂದು ಕ್ಷೇತ್ರ ಗೆಲ್ಲಬಹುದಾಗಿದ್ದಂತಹ JDS ಅವರ ಸಂಬಂಧಿಕರನ್ನೂ ಒಳಗೊಂಡಂತೆ 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ JDS ಅನ್ನು ಹೊರತುಪಡಿಸಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಗೆದ್ರೆ ಸರಳ ಬಹುಮತದ ಸನಿಹಕ್ಕೆ ಬಿಜೆಪಿ ಬರುತ್ತೆ. ಒಂದು ವೇಳೆ JDS ಜೊತೆಯಲ್ಲಿ ಕರ್ಕೊಂಡು ಹೋದ್ರೆ 15 ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಕ್ಷೇತ್ರಗಳನ್ನು ಕಳ್ಕೊಂಡು JDSಗೆ ಬಿಟ್ಟು ಕೊಡಬೇಕಾಗತ್ತೆ. ಸುಲಭವಾಗಿ ತಮ್ಮ ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲಬಹುದಾದಂತಹ ಕ್ಷೇತ್ರಗಳನ್ನು JDSಗೆ ಕೊಟ್ಟು ಕೈ ಕಟ್ಕೊಂಡು ನಿಲ್ಲೋ ಮೂಲಕ ಕಿಂಗ್ ಮೇಕರ್ ನೀವು ಯಾರು ಹೇಳಿದ್ರೆ ಅವರೇ CM ಅನ್ನುವ ಸ್ಥಿತಿಗೆ ಕಾಂಗ್ರೆಸ್ ಬಂದಿತ್ತಲ್ಲ 2018ರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ನ ಬಳಿಕ. ಅಂತಹ ಸ್ಥಿತಿಗೆ ತಾವಾಗಿಯೇ ಬಿಜೆಪಿಯ ನಾಯಕರು ಬಂದು ನಿಲ್ಲಬೇಕಾಗತ್ತೆ. ಈಗ ಕರ್ನಾಟಕ NDA ಕೂಟದಲ್ಲಿ ಬಹುದೊಡ್ಡ ಬೇಸರ,
ಅನಿಸುವಂತಹ ಸಂಗತಿ ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೈಕಾರ ಹಾಕೊಂಡು ಓಡಾಡಬೇಕಿದೆ. ಯಾರು ಈ ರಾಜ್ಯದಲ್ಲಿ ಬಿಜೆಪಿಯನ್ನ ಸರಳ ಬಹುಮತದ ಸನಿಹಕ್ಕೆ ತಂದು ನಿಲ್ಲಿಸಿದಂತಹ ನಾಯಕರ ದಂಡೇನಿತ್ತು, ಸೀನಿಯರ್ಸ್, ಅವರೆಲ್ಲರೂ ಕೂಡ ಈಗ ನಿಖಿಲ್ ಕುಮಾರಸ್ವಾಮಿಗೆ ಜೈ ಅಂತ ಹೇಳಬೇಕಾಗತ್ತೆ. ಅಷ್ಟೇ ಅಲ್ಲ, NDA ಮುಖ್ಯಮಂತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅನ್ನೋ ನರೇಟಿವ್ ಅನ್ನ ಈಗಾಗಲೇ JDS ಸೆಟ್ ಮಾಡ್ಕೊಂಡು ಹೋಗ್ತಾ ಇದೆ. ಆದರೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದಾದಂತಹ ಬಿಜೆಪಿ ಈಗಲೂ 18 ಸ್ಥಾನಗಳನ್ನು ಗೆದ್ದಿರುವಂತಹ ಈಗ ಅದರಲ್ಲೊಂದು ಹೆಚ್ಚು ಕಮ್ಮಿ ಆಗಿದೆ. JDS ಮುಂದಿನ ಚುನಾವಣೆಯಲ್ಲಿ ಎಷ್ಟು ಗೆಲ್ಲುತ್ತೋ ಗ್ಯಾರಂಟಿ ಇಲ್ಲ. ಮೈತ್ರಿ ಇಲ್ಲ ಅಂದರೆ ಈಗಿನ ಸ್ಥಾನಗಳೂ ಕೂಡ JDS ಬಳಿ ಉಳಿಯೋದಿಲ್ಲ. ಇಂತಹ ಸ್ಥಿತಿಯಲ್ಲಿ 224 ಕ್ಷೇತ್ರಗಳ ಪೈಕಿ 100 ಕ್ಷೇತ್ರಗಳನ್ನು JDS ನಮಗೆ ಕೊಡಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಗೆದ್ದಿರೋದೇ 18 ಗೆದ್ದಿರುವಂತಹ ಪಕ್ಷ 100 ಕ್ಷೇತ್ರಗಳನ್ನು ಕೊಡಿ ಅಂತ ಕೇಳಿದ್ರೆ ಬಿಜೆಪಿ ಏನು ಮಾಡಬೇಕು? ಅದರಲ್ಲಿ ಒಕ್ಕಲಿಗ ಸಮಾಜದ ಹಳೆ ಮೈಸೂರಿನ ಪ್ರಭಾವಿ ಬಿಜೆಪಿಯ ನಾಯಕರು, ಶಾಸಕರು ಮೈತ್ರಿ ಧರ್ಮ ಪಾಲನೆ ಮಾಡೋಕ್ಕೋಸ್ಕರ ತ್ಯಾಗಿಗಳ ರೀತಿಯಲ್ಲಿ ಕೈ ಕಟ್ಕೊಂಡು ನಿಲ್ಲಬೇಕಾಗತ್ತೆ. ಇಂತಹ ದುಸ್ಥಿತಿ ಆ ನಾಯಕರಿಗೆ ಬಂದೊದಗಿದ್ರೆ ಅವರ ದಾರಿ ಕೂಡ ಬೇರೆ ಇರುತ್ತೆ. ಯಾಕಂದ್ರೆ ಪ್ರಗತಿಪರ ಜನತಾದಳಕ್ಕೆ ಹೊಸ ಚೈತನ್ಯವನ್ನು ತುಂಬುವಂತಹ ಪ್ರಯತ್ನಗಳನ್ನ ಸಿದ್ದರಾಮಯ್ಯ ಅವರ ಬಣದ ನಾಯಕರು ಮಾಡ್ತಿದ್ದಾರೆ ಅನ್ನೋ ಸಂದರ್ಭದಲ್ಲೇ ಯಡಿಯೂರಪ್ಪ ಬಣದ ಒಂದಷ್ಟು ನಾಯಕರು ಕೂಡ, ಇನ್ಕ್ಲೂಡಿಂಗ್ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರು ಪ್ರಗತಿಪರ ಜನತಾದಳದತ್ತ ಕೂಡ ದೃಷ್ಟಿ ನೆಟ್ಟಿದ್ದಾರೆ. ಇದು ಬೇರೆಯದ್ದೇ ಮೆಸೇಜ್ ಅನ್ನು ಕೊಡ್ತಿದೆ. ದೆಹಲಿಯಲ್ಲಿ ಕೂತಂತಹ ಬಿಜೆಪಿಯ ನಾಯಕರು ಮಾಡಿಕೊಳ್ಳಬಹುದಾದಂತಹ ಒಂದು ತಪ್ಪು, ಹಾಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಕುರ್ಚಿ ಕದನದ ಮಧ್ಯೆ ಮಾಡಬಹುದಾದಂತಹ ಸಣ್ಣ ಎಡವಟ್ಟು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಬಹುದೊಡ್ಡ ಹೊಡೆತ. ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಮತ್ತು ಅತ್ಯಂತ ಬಲಿಷ್ಠ ಪ್ರಾದೇಶಿಕ ಪಕ್ಷವೊಂದು ಸೃಷ್ಟಿಯಾಗೋದಕ್ಕೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಮಾಡಿಕೊಳ್ಳಬಹುದಾದಂತಹ ಸಣ್ಣ ಎಡವಟ್ಟುಗಳು ಹೊಸದೊಂದು ಚೈತನ್ಯಕ್ಕೆ ಧಾರೆ ಎರಿಬಹುದು. ಇದಕ್ಕಿಂತಲೂ ಮುಖ್ಯ ಅಂದರೆ ಬಿಜೆಪಿಯ ಯುವ ಪಡೆ ಏನಿದೆ, ವಿಜಯೇಂದ್ರ ಸೇರಿದಂತೆ ಒಂದಷ್ಟು ನಾಯಕರ ದಂಡು ಏಕಾಂಗಿಯಾಗಿ ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡಿ, JDS ವಿರುದ್ಧ ಫೈಟ್ ಮಾಡಿ, ತೀರಾ ಸರಳ ಬಹುಮತದ ಸನಿಹಕ್ಕೆ ಪಕ್ಷವನ್ನು ತರುವಂತಹ ಶಕ್ತಿ, ತಾಕತ್ತು ಇದೆಯೋ ಇಲ್ಲವೋ ಅನ್ನುವಂತಹ ಹೈಕಮಾಂಡ್ನ ಪ್ರಶ್ನೆಗೂ ಕೂಡ ಹಲವು ರಿಪೋರ್ಟ್ಗಳು ಪಾಸಿಟಿವ್ ಉತ್ತರವನ್ನು, ಸುಳಿವುಗಳನ್ನು ಕೊಟ್ಟಿರುವಂಥದ್ದು. 2028ಕ್ಕೆ JDS ಇಲ್ಲದೆಯೂ ಕೂಡ ಇರುವ ಇದೇ ನಾಯಕತ್ವವನ್ನು ಬಳಸಿಕೊಂಡು ಬಿಜೆಪಿ ಬಹುದೊಡ್ಡ ಸ್ಥಾನವನ್ನು, ಬಹುದೊಡ್ಡ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇದರ ಮಧ್ಯೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ CM ಸ್ಥಾನವನ್ನು ಬಿಟ್ಟುಕೊಡಬೇಕಾದ ಸ್ಥಿತಿ ಬಿಜೆಪಿಗೆ ಬಂದು ಬಿಟ್ರೆ ಯಾರೇನು ಮಾಡ್ತಾರೆ? ಬಹುದೊಡ್ಡ ಚರ್ಚಿತ ವಿಚಾರ ಏನಂದ್ರೆ, BY ವಿಜೇಂದ್ರ ಈ ಹಿಂದೆ ತಮ್ಮ ತಂದೆಯವರನ್ನ ವಿನಾಕಾರಣ ದುಃಖಿಸುವಂತ ಮಾಡಿದವರನ್ನ, ಅಳಿಸಿ ನಿಲ್ಲಿಸಿದವರನ್ನ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಚೆಕ್ಮೇಟ್ ಕೊಡುವ ಮೂಲಕ ಬಹುದೊಡ್ಡ ಪಾಠವನ್ನು ರಾಜಕೀಯವಾಗಿ ಕಲಿಸುವಂತಹ ಹೊಸದೊಂದು ರಣತಂತ್ರವನ್ನು ರೂಪಿಸಿಕೊಂಡು ಕೂತಿರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ತಪ್ಪುಗಳನ್ನು ಮಾಡ್ತಿರುವಂಥದ್ದು. ಸಣ್ಣ ವಿಚಾರಕ್ಕೆ ಮೈಸೂರು ಚಲೋ ವಿಜೇಂದ್ರ ಅವರು ಏಕಾಂಗಿಯಾಗಿ ಮಾಡೋದಕ್ಕೋದಾಗ, ಇಲ್ಲ ನನ್ನ ಮಗನಿಗೆ ಹಿನ್ನಡೆ ಆಗುತ್ತೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಂಗಿದ್ರೆ ಮಾಡಲಿ, ಇಲ್ಲ ಅಂದರೆ ನಾವು ಒಪ್ಪೋದಿಲ್ಲ ಅನ್ನೋ ದೂರನ್ನು, ಅಹವಾಲನ್ನು ದೆಹಲಿಯ ಹೈಕಮಾಂಡ್ ಮುಂದಿಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಜೈ ಅಂತ ಬಿಜೆಪಿಯ ನಾಯಕರ ಬಳಿ ಹೇಳಿಸಿಕೊಂಡ ರೀತಿ ಇದೆಯಲ್ಲ, ಅದು ಮೈತ್ರಿಗೆ ಬಹುದೊಡ್ಡ ಹೊಡೆತ ಕೊಡುತ್ತೆ ಅನ್ನೋದಕ್ಕೆ ಸಣ್ಣ ಎಕ್ಸಾಂಪಲ್. ಇನ್ನು ಸ್ಥಳೀಯ ನಾಯಕರನ್ನ ಕಡೆಗಣಿಸಿ ನಿಮ್ಮ ಜೊತೆ ಮಾತಾಡದೇ ಬೇಕಿಲ್ರಿ, ನಾನು ಅಮಿತ್ ಶಾ ಅವ್ರ ಜೊತೆಲಿ ಮಾತಾಡ್ಕೊಳ್ತೀನಿ ಅಂತ ಪದೇ ದೆಹಲಿಗೆ ಹೋಗಿ ಬರುವ ಕುಮಾರಸ್ವಾಮಿ ಅವರ ನಡೆ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಸ್ಥಳೀಯ ಕಾರ್ಯಕರ್ತರ ಬದಲು ನೀವು ದೆಹಲಿಯ ಕಾರ್ಯಕರ್ತರ ಹತ್ರನೇ ಮಾತಾಡ್ಕೊಂಡು ಹೋಟ್ ಹಾಕಿಸ್ಕೊಳ್ಳಿ ಅನ್ನುವಷ್ಟರ ಮಟ್ಟಿಗೆ ಕಂದಕವನ್ನು ಸೃಷ್ಟಿಸ್ತಾನೆ ಇದೆ. ಈ ಕಂದಕ ದೊಡ್ಡದಾಗ್ತಾ ಹೋದ್ರೆ ಬಿಜೆಪಿ ಜೊತೆಲಿ JDS ಮೈತ್ರಿ ಮಾಡ್ಕೊಂಡ್ರು ಅಷ್ಟೇ, ಮಾಡ್ಕೊಂಡ್ಲಿಲ್ಲ ಅಂದ್ರೂ ಅಷ್ಟೇ, ಈ ಸಣ್ಣ ಸಮಸ್ಯೆಗಳು, ಮನಸ್ತಾಪಗಳು, ಅಪಸ್ವರಗಳನ್ನು ಬಗೆಹರಿಸಿಕೊಳ್ಳದಿದ್ರೆ JDS ಈಗ ಗೆದ್ದಿರುವ ಸ್ಥಾನಗಳನ್ನೂ ಕೂಡ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅನ್ನೋದು
BJP ವಲಯದಲ್ಲಿ ಯಾರೆಲ್ಲ NDA ಮೈತ್ರಿಯನ್ನು JDS ಜೊತೆಗಿನ ಮೈತ್ರಿಯನ್ನು ವಿರೋಧಿಸ್ತಿದ್ದಾರೆ ಆ ಜನ ಮಾತಾಡ್ತಿದ್ದಾರೆ. ಹಾಗಿದ್ರೆ 18 ಸ್ಥಾನಗಳನ್ನು 28ರ ಚುನಾವಣೆಯಲ್ಲಿ JDS ಗೆಲ್ಲೋಕೆ ಈಗಲೂ ಸಾಧ್ಯ ಇಲ್ವಾ? ಕಮೆಂಟ್ ಮಾಡಿ.